ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಈ ವಾರ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಆ್ಯಂಡ್ ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡೋಣ. ಆ್ಯಂಡ್ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಈ ವಾರ ಮನೆಯಿಂದ ಆಚೆ ಹೋಗಬೇಕು ಫಸ್ಟ್ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಗೈಸ್ ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ಮನೆ ಒಳಗಡೆ ಸದ್ಯಕ್ಕೆ ಯಾರು ಹೋಗ್ತಾರೆ ತುಂಬ ಕ್ವಶನ್ ಇತ್ತು. ಆ್ಯಂಡ್ ಆಲ್ರೆಡಿ ಒಂದು ಅಪ್ಡೇಟ್ ಬಂದಿದೆ, ಅದನ್ನು ನಾನು ಡೈರೆಕ್ಟಾಗಿ ಯಾರು ಅಂತ ಹೆಸರು ಹೇಳಲ್ಲ, ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಇವಾಗ ಕಾಲೇಟ್ ಮಾಡ್ಕೊಂಡಿರೋ ವ್ಯಕ್ತಿ ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತ ಬಂದಿರೋದು ಅಂತಂದ್ರೆ ಆಕ್ಚುಲಿ ಅವ್ರು ಹೋಗ್ಬೇಕಾದ್ರೆ ಇಬ್ರು ಕೂಡ ಆಚೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಐ ಥಿಂಕ್ ಅದು ಕೂಡ ನಾನು ಹೇಳೋ ಹಾಗೆ ಇಲ್ಲ. ಸೊ ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಗೈಸ್ ಇನ್ನೇನೋ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ಇವಾಗ ಲೈಕ್ ಮಾಡಿ. ಆ್ಯಂಡ್ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಎಸ್. ಸೊ ಗೈಸ್ ಆಕ್ಚುಲಿ ನಿಯರೆಸ್ಟ್ ಇನ್ನೇನು 50K ಹತ್ರ ಇದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋ ಲೈಕ್ ಅಪ್ಡೇಟ್ ಇಷ್ಟ ಆಗಿತ್ತು ಅಂತಂದ್ರೆ. ಆ್ಯಂಡ್ ಎಸ್ ನಿಮ್ಗೆ ಗೊತ್ತಿರೋ ಹಾಗೆ ಗೈಸ್ ನಿನ್ನೆ ಎಪಿಸೋಡ್ ಬಗ್ಗೆ ಒಂದಷ್ಟು ಮಾತಾಡ್ಕೊಂಡ್ ಬರುವ. ನಿನ್ನೆ ಎಪಿಸೋಡ್ ಆಕ್ಚುಲಿ ನಮಗೆ ಸ್ಟಾರ್ಟ್ ಆಗಿದ್ದು ಒಂದು ಇವೆಂಟ್, ಒಂದು ಇದು ಕೊಡ್ತಾರೆ, ಏನಂತ ಹೇಳ್ತಾರೆ, ಆಕ್ಟಿವಿಟಿ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ. ಈ ಮನೆಯಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ ಅವರ ಬಗ್ಗೆ ನೀವು ಒಂದು ಸ್ಟಿಕ್ಕರ್ನ ಡೌನ್ ಸಿಂಬಲ್ ಸ್ಟಿಕ್ಕರ್ನ ಅಣಿಸಿ ಮಾಡಿ ಅಂತ ಕೊಡ್ತಾರೆ. ಸೊ ಆಕ್ಚುಲಿ ಫಸ್ಟ್ ಇಲ್ಲಿ ಬರೋದು ಏನಂತಂದ್ರೆ ಲೈಕ್ ರಕ್ಷಿತಾ ಅವ್ರು ಬಂದು ಅಭಿಷೇಕ್ ಅವ್ರಿಗೆ ಹಾಕ್ತಾರೆ. ಅಭಿಷೇಕ್ ಅವರು ತಗೊಳ್ಳೋಂಥ ನಿರ್ಧಾರಗಳನ್ನ ನೀಟಾಗಿ ತಗೊಳ್ಳಲ್ಲ, ಅದಕ್ಕೆ ಅವ್ರಿಗೆ ಡಿಸೈಡ್ ಇದಿಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರುವಂತ ಕ್ಯಾಂಡಿಡೇಟ್ ಯಾರಪ್ಪ ಅಂತಂದ್ರೆ ಸ್ಪಂದನ ಅವರು. ಎಸ್, ಇಲ್ಲಿ ಸ್ಪಂದನ ಅವ್ರದ್ದು ಯಾಕ್ರಿ ನೀವು ತೋರಿಸಿಲ್ಲ, ಕಟ್ ಮಾಡಿ ಹಾಕಿದ್ದೀರಾ. ಸೊ ಇಲ್ಲಿ ನಮ್ಗೆ ನೀಟಾಗಿ ಗೊತ್ತಾಗ್ತಿದೆ ಕಲರ್ಸ್ ಅವರು ನೀಟಾಗಿ ಬಿಗ್ ಬಾಸ್ ಫೇವರಿಸಮ್ ಸ್ಪಂದನ ಮಾಡ್ತಾರೆ ಅಂತ. ಸ್ಪಂದನ ಅವ್ರು ಏನೇ ಒಂದು ರೀಸನ್ ಕೊಟ್ಟಿದ್ರು ಲೈಕ್ ಅದನ್ನ ತೋರಿಸ್ಬೇಕಿತ್ತು. ಇಲ್ಲಿ ರಕ್ಷಿತಾ ಬೇಬಿ ವಿರುದ್ಧವಾಗಿ ಏನೋ ಕೊಟ್ಟಿದ್ರೆ ಮೇ ಬಿ. ಸೊ ಅಂದ್ರೆ ರಕ್ಷಿತಾಗೆ ಸ್ಟಿಕ್ಕರ್ ಅಂಟಿಸ್ತಾರೆ, ಬಟ್ ರೀಸನ್ ಏನು ಅಂತ ತೋರಿಸ್ತಲ್ಲ, ಕಟ್ ಮಾಡಾಕ್ಬಿಟ್ಟಿದ್ರೆ. ಯಾಕೆ ಮಾಡಿದ್ರು ಇದನ್ನ? ಅದನ್ನ ಮೇ ಬಿ ನನಗನ್ನಿಸ್ತಿರೋದು ಏನಂದ್ರೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ಪಂದನ ಅವ್ರದ್ದು ಕೊಟ್ಟಂತ ನಿರ್ಧಾರ ಅದು ಕರೆಕ್ಟ್ ಆಗೇ ಇರಲಿಲ್ಲ. ಅದು ಮೇ ಬಿ ಆಚೆಗಡೆ ಡಿಬೇಟ್ ಆಗ್ಬೋದಾಗಿತ್ತೇನೋ, ಅಂದ್ರೆ ಆಚೆಗಡೆ ಅವ್ರಿಗೆ ನೆಗೆಟಿವ್ ಆಗುತ್ತೆ ಅಂತ ಅವ್ರನ್ನ ಹೈಡ್ ಮಾಡಕ್ ನೋಡ್ತಾ ಇದ್ರೆ. ಎರಡನೇ ನಿರ್ಧಾರ ಏನಂತಂದ್ರೆ ಅದು ಲಾಜಿಕ್ಲೆಸ್ ಆಗಿದ್ದು, ಆ ಲಾಜಿಕ್ಲೆಸ್ ಅದೇನು ಅದು ಲಾಜಿಕ್ ಅಲ್ಲ ಅಂತ ಅನ್ಸುತ್ತೆ. ಮೂರನೇ ನಿರ್ಧಾರ ಮೇ ಬಿ ಅದು ತುಂಬಾ ಲಾಜಿಕ್ ಆಗಿ ಇಲ್ಲ ರಕ್ಷಿತಾ ಅವ್ರಿಗೆ ಡ್ಯಾಮೇಜಿಂಗ್ ಆಗಿರ್ಬೋದಾಗಿರ್ತೇನೋ, ಅದಕ್ಕೋಸ್ಕರ ತೋರಿಸ್ತಾ ಇರ್ಬೋದೇನೋ. ಈ ಒಂದು ಮೂರು ಪರ್ಸ್ಪೆಕ್ಟಿವ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಗೆ ಅನ್ಸುತ್ತೆ ಗೈಸ್ ಆಕ್ಚುಲಿ ಎಲ್ರದ್ದು ರೀಸನ್ ತೋರಿಸುವಂತ ಚಾನಲ್ ಅವರು, ಒಂದು ಎಡಿಟರ್ ಟೀಮ್ ಅವರು ಮೇ ಬಿ ಆ ಒಂದು ರೀಸನ್ ಯಾಕೆ ಕಟ್ ಮಾಡಿದ್ದಾರೆ. ಇಮಿಡಿಯೇಟ್ ಬರ್ತಾರೆ, ನಾನು ರಕ್ಷಿತಾ ಕೊಡ್ತಾ ಇದೀನಿ ಅಂತ ಹೇಳ್ತಾರೆ, ಕಟ್ ಆಗುತ್ತೆ. ಇಮಿಡಿಯೇಟ್ ಅಶ್ವಿನಿ ಮ್ಯಾಮ್ ಅವ್ರು ಬರ್ತಾರೆ. ಯಾಕೆ ಅದು ಸ್ಟಾರ್ಟಿಂಗ್ ಅಲ್ಲೇ ಗುರು, ಲಾಸ್ಟ್ ಅಲ್ಲಿ ಆಗಿದ್ರೆ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ, ಬಿಡಪ್ಪ ಟೈಮ್ ಆಗ್ತದೆ 11 o'clock ಆಗ್ತದೆ ಅದಕ್ಕೋಸ್ಕರ ಅಂತ. ಇದು ಸ್ಟಾರ್ಟಿಂಗ್ ಅಲ್ಲೇ ಕಟ್ ಮಾಡಿದ್ದಾರೆ ಅಂತಂದ್ರೆ ಏನಕ್ಕೆ, ಏನ್ ಹೈಡ್ ಮಾಡಕ್ ಹೋಗ್ತಾ ಇದ್ರ, ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರ. ಬಟ್ ಎನಿವೇಸ್ ಅದೇ ನಾನು ಹೇಳಿದ್ನಲ್ಲ, ಒಂದು ಅಪ್ಡೇಟ್ ಬಂದಿರೋ ಹಾಗೆ ಏನಾದರೂ ಇನ್ ಕೇಸ್ ಈಗ ನಿಮ್ಗೆ ಗೊತ್ತಿರೋ ಹಾಗೆ 4 ಜನ ಆಲ್ರೆಡಿ ನಾಮಿನೇಷನ್ ಲಿಸ್ಟಲ್ಲಿ ಲೈಕ್ 4 ಜನ ಅಂತಲ್ಲ, ಎಲ್ಲರೂ ನಾಮಿನೇಷನ್ ಲಿಸ್ಟಲ್ಲಿ ಇದ್ದಾರೆ. ಬಟ್ 4 ಜನ ನನ್ನ ಪ್ರಕಾರ ಬಾಟಮ್ 4 ಬರ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಅವರ ಒಂದು ಗೇಮ್ನ ಕನ್ಸಿಡರ್ ಮಾಡ್ಕೊಂಡು ನಾನು ಮಾತಾಡ್ತಾ ಇರೋದು. ಯಾರಪ್ಪ ಅಂದ್ರೆ ಒಂದು ಧ್ರುವಂತ್ ಅವರು, ಇನ್ನೊಂದು ಸ್ಪಂದನ ಅವರು, ಇನ್ನೊಂದು ಅಭಿಷೇಕ್ ಅವರು, ಆ್ಯಂಡ್ ಇನ್ನೊಬ್ರು ಬಂದ್ಬಿಟ್ಟು ಲೈಕ್ ಮಾಲೋಣ ಅಂತ ಅನ್ಕೊಳ್ಳಿ. 4 ಜನದಲ್ಲಿ ಮೇ ಬಿ ಇವ್ರೇನಾದ್ರೂ ಹೋಗಬಹುದೇನೋ, ಗೊತ್ತಾಯ್ತಲ್ಲ ಏನಂತ ಹೇಳ್ತಾ ಇದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ, ಹೋಗಬಹುದೇನೋ ಅಂತ. ಆ ಒಂದು ನೆಗೆಟಿವ್ ಯಾಕೆ ಆಚೆಗಡೆ ಒಂದು ಪಾಸಿಟಿವ್ ವೇಲಿ ಹೋಗ್ಬೋದೇನೋ ಹೋಗ್ಬೇಕೇನೋ ಅಂತ ಬಿಗ್ ಬಾಸ್ ಅವ್ರು ಥಿಂಕ್ ಮಾಡಿ ಕಟ್ ಮಾಡಿದಾರ. ಅದನ್ನೆಲ್ಲ ಲಾಸ್ಟ್ ಅಲ್ಲಿ ಅದ್ರ ಬಗ್ಗೆ ಒಂದು ಪಾಯಿಂಟ್ ಆಫ್ ವ್ಯೂ ನನಗೆ ಹಂಗೆ ಅನಿಸ್ತು. ನಿಮ್ಗೆ ಅನಿಸ್ತು ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ಏನಾದ್ರು ಹೋಗದೇನೆ ಆ ಒಂದು ಪಾಯಿಂಟ್ ನ ಕಟ್ ಮಾಡ್ತಾ ಇದಾರೆ ಅಂತಂದ್ರೆ ಕಲರ್ಸ್ ಅವರು ಫೇವರಿಸಮ್ ಮಾಡ್ತಾ ಇದಾರ, ನೀವು ಕಮೆಂಟ್ ಮಾಡಿ ತಿಳಿಸಿ. ಆಕ್ಚುಲಿ ನೆನ್ನೆ ಎಲ್ಲರೂ ಸೇರ್ಕೊಂಡು ಲೈಕ್ ಅನ್ಲೈಕ್ ಬಟನ್ ಅನ್ಲೈಕ್ ಸ್ಟಿಕ್ಕರ್ನ ಲೈಕ್ ರಕ್ಷಿತಾ ಅವ್ರಿಗೆ ಮೇಜರ್ ಆಗಿ ಕೊಡ್ತಾರೆ, ಒಂದು 6-7 ಸ್ಟಿಕ್ಕರ್ ಇವ್ರು ಕೊಡ್ತಾರೆ. ರೀಸನ್ಗಳು ಹೇಳ್ತಾರೆ, ಕೆಲವೊಂದಷ್ಟರ ಕೊಟ್ಟಿದ್ದು ರೀಸನ್ಗಳು ವ್ಯಾಲಿಡ್ ಇತ್ತು. ವ್ಯಾಲಿಡ್ ರೀಸನ್ ಅಂತಂದ್ರೆ ಲೈಕ್ ನೀವು ನಾಮಿನೇಟ್ ಮಾಡ್ತೀರಾ, ಬಟ್ ಅದಕ್ಕೆ ಲೈಕ್ ವ್ಯಾಲಿಡೇಟ್ ಮಾಡಲ್ಲ, ಅವ್ರ ರೀಸನ್ ಕರೆಕ್ಟಾಗಿ ಕೊಡಲ್ಲ ಅಂತ ಹೇಳ್ತಾರೆ. ಒಂದು ಇಬ್ಬರಿಗೆ ಮಾತ್ರ ಕರೆಕ್ಟ್ ಆಗಿತ್ತು. ಬಟ್ ಇನ್ನು ಮಿಕ್ದವ್ರಿಗೆ ಪಾಪ ಲೈಕ್ ಅವರು ಇಲ್ಲಿ ಟಾರ್ಗೆಟ್ ಮಾಡಿದ್ರು ಅಂತ ನಮ್ಗೆ ಎಲ್ಲರೂ ಸೇರಿ ರಕ್ಷಿತಾ ನೀವು ಅದೇ ಒಬ್ರು ಕೊಟ್ರೆ ಇನ್ನೊಬ್ರು ಎಲ್ಲರೂ ಕೊಡ್ತಾ ಇತ್ತು. ಅಂಡ್ ಇದರಲ್ಲಿ ಕಾವ್ಯ ಅವ್ರಿಗೆ ಸಖತ್ ಕ್ರೇಜಿ ಬೆಂಕಿ ರಿಪ್ಲೈಗಳು ಕೊಟ್ಟರು ಅಂತ ಹೇಳ್ಬೋದು ರಕ್ಷಿತಾ ಅವರು. ಆಕ್ಚುಲಿ ನಾನು ಅಗ್ರಿ, ಯಾಕಂದ್ರೆ ಅವ್ರ ಏಜ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಅವಾಗ ಇವರು ಕೂಡ ಕುತ್ಕೊಂಡು ರಿಟರ್ನ್ ಚಿಕ್ಕ ಹುಡುಗಿ ಅಂತ ನಾನು ಹೇಳಿದ್ನ ಅಂತ ಅಲ್ಲೇ ಕುತ್ಕೊಂಡು ಪಟ್ ಅಂತ ಕೊಡ್ತಾರೆ. ಸೊ ಐ ಥಿಂಕ್ ನಂಗೆ ತುಂಬಾ ಇಷ್ಟ ಆಯ್ತು ಬೆಂಕಿ. ಅದೇ ಆ ತರ ರಿಪ್ಲೇಸ್ ಗಳು ಇರಬೇಕು. ಬಟ್ ಇಲ್ಲಿ ಕಾವ್ಯ ಅವ್ರು ಆಕ್ಚುಲಿ ಇಲ್ಲಿ ಏಜ್ ಫ್ಯಾಕ್ಟರ್ ತಗೊಂಡ್ಬರೋದು ನನ್ನ ಪ್ರಕಾರ ತಪ್ಪು ಅಂತ ಹೇಳ್ತಾರೆ. ಅವರೇ ತಗೊಂಡ್ ನನಗೆ ಇಲ್ಲಿ ಚಿಕ್ಕ ಹುಡುಗಿ ಅನ್ನೋದು ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಬರ್ತಾ ಇತ್ತು. ಅವಳು ಚಿಕ್ಕ ಹುಡುಗಿ ಅಲ್ಲ, ಅವಳು ತುಂಬಾ ಇದು ಸ್ಮಾರ್ಟ್ ಇದ್ದಾಳೆ ಅಂತ ನಾವು ಯಾವತ್ತು ಹೇಳಿದ್ವಿ. ಅವಳು ಚಿಕ್ಕ ಹುಡುಗಿ ಇಲ್ಲ ಅಂತ ನಾವು ಯಾವತ್ತು ಹೇಳಿದ್ವಿ. ಇದೆಲ್ಲಿಂದ ಉಟ್ಕೊಳ್ತು ಅಂತ ಅಂದಾಗ ನನಗೆ ಓಕೆ, ಇದು ಕಾವ್ಯ ಅವರು ಆನ್ಲೈನ್ ಅಲ್ಲೇ ಲೈವ್ ಅಲ್ಲಿ ಕುತ್ಕೊಂಡು ಇಂಪ್ಲಾಂಟ್ ಮಾಡಿರೋದು. ಅದು ತುಂಬಾ ಜನಕ್ಕೆ ಸ್ಪ್ರೆಡ್ ಆಗಿದೆ, ಚಿಕ್ಕ ಹುಡುಗಿ. ಇವರು ಅರ್ಥ ಮಾಡ್ಕೊಳ್ಳಿ, ಒಂದು ಚಿಕ್ಕ ಹುಡುಗಿ ಇಲ್ಲಿ ಕನ್ಸಿಡರೇಷನ್ ಹತ್ರ ಬರೋ, ಚಿಕ್ಕ ಹುಡುಗಿ ದೊಡ್ಡವರು ಅದೆಲ್ಲ ಯಾವುದು ಕನ್ಸಿಡರ್ ಆಗಲ್ಲ. ಈಕ್ವಲ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದೆ ಅಂದ್ರೆ ಎಲ್ಲರೂ ಸ್ಪರ್ಧೆಗಳೇ, ಎಲ್ಲರೂ ಕೂಡ ಕಪ್ ಗೆಲ್ಲಕ್ಕೆ ನೀವು ಹೋಗಿರೋದು. ಐ ಥಿಂಕ್ ಕಾವ್ಯ ಅವರು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್ ಪಾಯಿಂಟ್ ಹೇಳ್ಬೇಕಾಗಿತ್ತು. ಎಲ್ಲೋ ಸಖತ್ ಮೆಚೂರ್ ಡಿಸಿಷನ್ ತಗೊಳ್ತಿದ್ದಂತ ಕಾವ್ಯ ಅಲ್ಲಿ ಸ್ವಲ್ಪ ನಿರ್ಧಾರಗಳಲ್ಲಿ ಎಡುತ್ತಾರೆ ಅಂತ ಅನ್ಸುತ್ತೆ. ಸೊ ಎಲ್ಲರೂ ಕೂಡ ಬರ್ತಾರೆ. ಅಂಡ್ ಆಲ್ಮೋಸ್ಟ್ ಗಿಲ್ಲಿ ಅಂಡ್ ಅಶ್ವಿನಿ ಅವ್ರದ್ದು ಮಾತ್ರ ಬ್ಯಾಂಟರ್ ಕ್ರೇಜಿ ಆಗಿರುತ್ತೆ. ಐ ಥಿಂಕ್ ಯಾರು ಬಿಟ್ರು ಗಿಲ್ಲಿ ಅವರು ಅಶ್ವಿನಿನೇ ಬಿಡಲ್ಲ.
ಐ ಥಿಂಕ್ ಅಶ್ವಿನಿ ಅವರು ಕೂಡ ಗಿಲ್ಲಿನ ಬಿಡಲ್ಲ. ಅಶ್ವಿನಿ ಅವರು ಏನೇ ಚೇಂಜ್ ಆಗಿರ್ಬೋದು, ಬಟ್ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡೋದು ಮಾತ್ರ ಕಂಪ್ಲೀಟ್ ಆಗಿ ಅದೇ ತರನೇ ಇದೆ. ಅವರು ಹೋಗಿ ಮತ್ತೆ ಡಿಸ್ಲೈಕ್ ಕೊಡ್ತಾರೆ, ಈ ಕಡೆ ಬಂದು ಮತ್ತೆ ರಿಟರ್ನ್ ಬಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಮತ್ತೆ ಡಿಸ್ಲೈಕ್ ಇವರು ಗಿಲ್ಲಿ ಅವರು ಕೂಡ ಕೊಡ್ತಾರೆ. ಅದು ಫನ್ನಿ ವೇ ಅಲ್ಲಿ ಕೊಡ್ತಾರೆ. ಅವ್ರಿಗೆ ಏನಂತಂದ್ರೆ ನೀವು ಒಬ್ಬ ಸೀರಿಯಸ್ ಕಂಟೆಂಟ್ರು, ನೀವು ಸೀರಿಯಸ್ ಕಂಟೆಂಟರ್ ಆಗಿ ನೀವು ಆಚೆಗೆ ಟಫ್ ಕಂಟೆಂಟ್ರು, ಸೀರಿಯಸ್ ಕಂಟೆಂಟ್ ಅಲ್ಲ ಟಫ್ ಕಂಟೆಂಟ್ರು, ನೀವು ಆಚೆಗಡೆ ಹೋಗೋಕ್ಕೆ ನೀವು ಡಿಸೈಡ್ ಮಾಡ್ಕೊಂಡ್ರೆ ಅವತ್ತೇ ನನ್ನ ಪ್ರಕಾರ ಅದು ಸೋತಂಗಿತ್ತು. ಆ ಥರ ಮಾಡಕ್ ಹೋಗ್ಬೇಡಿ ನೀವು ಅಂತಂದಾಗ ಅಟ್ಲೀಸ್ಟ್ ನೀನು ಅವ್ರಿಗೆ ಒಂಥರ ಗೌರವ ಅಂದ್ರೆ ಗರ್ವ ಬಂದ್ಬಿಡ್ತು, ನೀನು ಅಟ್ಲೀಸ್ಟ್ ಒಪ್ಕೊಂಡಲ್ಲ ನಾನು ಟಫ್ ಕಂಟೆಂಟ್ರು ನೀನು ಅಂತ. ಈಗ ಅನ್ಕೊಂತ ಇದ್ರಲ್ಲ ಇದು ತಮಾಷೆ ಅಂತ ಅಂತಾರೆ. ಅವಾಗ ಲೈಕ್ ಅಂದ್ರೆ ಸಖತ್ ಕ್ರೇಜಿ ಆಗಿತ್ತು. ಅವ್ರು ಗಿಲ್ಲಿ ಅವರು ಲೈಕ್ ಅವ್ರನ್ನ ಮಾತಿನಲ್ಲಿ ಏನೇ ಮಾಡಿದ್ರು ಲೈಕ್ ಇದು ಡೌನ್ ಮಾಡಕ್ಕಲ್ಲ. ಇದಾದ್ಮೇಲೆ ರಜತ್ ಅವರು ಅಶ್ವಿನಿ ಅವ್ರು ಕೊಡ್ತಾರೆ. ಇಲ್ಲ ಆಕ್ಚುಲಿ ಅವ್ರು ಹೇಳೋದು ಅಂತಂದ್ರೆ ನೀವು ಅಲ್ಲಿ ಅಶ್ವಿನಿ ಅವರು ನೀವು ಮೊದಲಿನ ತರ ಇಲ್ಲ, ಲೈಕ್ ಯಾಕೆ ಈ ತರ ಆಗ್ಬಿಟ್ಟಿದ್ದೀರಾ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಇಲ್ಲಿ ಲೈಕ್ ರಜತ್ ಅವರು ಅವ್ರಿಗೆ ಅನ್ಲೈಕ್ ಬಟನ್ ಕೊಡ್ತಾರೆ. ಬಟ್ ಅದನ್ನ ಡಿಫೈನ್ ಮಾಡ್ಕೊಳಕ್ ಬರ್ತಾರೆ ಅಶ್ವಿನಿ ಮ್ಯಾಮ್ ಅವರು. ಅದೇ ಅವರು ಇನ್ನೊಂದು ರೀಸನ್ ಕೊಡ್ತಾರೆ, ಲೈಕ್ ರೂಲ್ಸ್ ಬುಕ್ ನ ಒಂದು 10 ಸತಿ ಓದ್ತೀರಾ ಅಂತ. ಸೊ ನನಗೂ ಕೂಡ ಅನ್ಸುತ್ತಪ್ಪ, ಗೊತ್ತಾ ಕ್ರೇಜಿ ಅನ್ಸುತ್ತೆ. ರೂಲ್ಸ್ ಬುಕ್ ನ 1 ಸತಿ 2 ಸತಿ ಓಕೆ 10 ಸತಿ 5 ಸತಿ ಓದೋಂಥದ್ದು ಏನಿದೆ ಅಂತ. ಬಟ್ ಅವ್ರು ಅಂದ್ರೆ ಇನ್ನೂ ಬೆಟರ್ ಆಗಿ ಅರ್ಥ ಮಾಡ್ಕೋತೀನಿ ನಾನು, ಸೊ ಅದು ಗೇಮ್ ಆಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಒಂದು ರೀಸನ್ ಅಲ್ಲಿ ಕೊಡ್ತಾರೆ ಅಲ್ಲಿ. ಎಸ್, ಸೊ ಗೈಸ್ ಆಕ್ಚುಲಿ ಒಂದಷ್ಟು ಆಗುತ್ತೆ ಆಚೆ ಕಡೆ. ನೆಕ್ಸ್ಟ್ ರಕ್ಷಿತಾ ಮತ್ತೆ ಕಾವ್ಯ ಅವ್ರದ್ದು ಒಂದಷ್ಟು ಮತ್ತೆ ಬ್ಯಾಂಟರ್ಗಳು ಕಂಟಿನ್ಯೂ ಆಗುತ್ತೆ. ಅಂಡ್ ಅವರು ರಕ್ಷಿತಾ ಅವ್ರ ಕ್ಲಾರಿಟಿ ಕೂಡ ಕೊಡ್ತಾರೆ ಅವರ ಒಂದು ಏಜ್ ಬಗ್ಗೆ. ಅಂಡ್ ಗೈಸ್ ನನ್ನ ಕೂಡ ಒಂದಷ್ಟು ಡಿಬೇಟ್ಗಳಾಯ್ತು ಏಜ್ ಬಗ್ಗೆ. ಸೊ ಆಲ್ಮೋಸ್ಟ್ ಏನಂತಂದ್ರೆ ಆಕ್ಚುಲಿ ಅವ್ರಿಗೂ ಮತ್ತೆ ಇವ್ರಿಗೂ ಏನಂತಂದ್ರೆ ಇವರು ಆಕ್ಚುಲಿ 2000 ಬಾರ್ನ್ ಅಂತ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಅವ್ರಿಗೆ 24 ಅಂತ ಅನ್ಕೊಳ್ಳೋಣ. ಐ ಥಿಂಕ್ ಏಜ್ ಅದು ಒಂದು ಪರ್ಟಿಕ್ಯುಲರ್ ಇದು ಬಂದು ಸಿಕ್ಕಿಲ್ಲ. ಆಕ್ಚುಲಿ ಆನ್ಲೈನ್ ನಾನು ಕೂಡ ಚೆಕ್ ಮಾಡಿದೆ, ಒಂದಷ್ಟು ಸೋರ್ಸ್ಗಳನ್ನ ಟ್ರೈ ಮಾಡಿದಾಗ ಐ ಥಿಂಕ್ ಆಲ್ಮೋಸ್ಟ್ 2-3 ತೋರಿಸ್ತಾ ಇದೆ. ಸೊ ಐ ಥಿಂಕ್ ಇದು ಯಾವುದು ವೇರಿ ಇಲ್ಲ. ಬಟ್ ಐ ಥಿಂಕ್ ರಕ್ಷಿತಾ ಬಾಯಲ್ಲಿ ಏನ್ ಬರುತ್ತೋ ಅದನ್ನೇ ಇವಾಗ ನಂಬ್ಕೊಳ್ಬೇಕಾಗುತ್ತೆ. ಐ ಥಿಂಕ್ ಇದಂತ ಸೀರಿಯಸ್ ಡಿಬೇಟ್ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಗೈಸ್ ಒಂದು ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ನಾಟ್ ಅಬೌಟ್ ಏಜ್, ಇಟ್ಸ್ ಅಬೌಟ್ ಮೆಚುರಿಟಿ, ಈಕ್ವಾಲಿಟಿ. ನೀವು ಕಪ್ ಗೆಲ್ಬೇಕು ಅಂತಂದ್ರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಆಟ ಅಂಡ್ ನಿಮ್ಮ ಎಂಟರ್ಟೈನ್ಮೆಂಟ್ ಅಂದ್ರೆ ವೋಟಿಂಗ್, ಜನಗಳ ವೋಟಿಂಗ್, ಈ 4 ಕೂಡ ಕನ್ಸಿಡರೇಷನ್ ಆಗುತ್ತೆ. ದಯವಿಟ್ಟು ಅದನ್ನ ನೀವೇ ಕಾವ್ಯ ಮತ್ತೆ ಇವ್ರ ಮಧ್ಯೆ ಒಂದ್ ಸ್ವಲ್ಪ ತಂದು ಆ ತರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ ಅಂತ ಹೇಳ್ಕೊಳ್ತೀನಿ. ಕಾವ್ಯ ಅವ್ರಿಗೂ ಅರ್ಥ ಆಗ್ಬೇಕು, ಏಜ್ ಫ್ಯಾಕ್ಟರ್ ಇಲ್ಲಿ ಬರಲ್ಲ. ಯಾಕಂದ್ರೆ ಕಾವ್ಯ ಅವರು ಕೂಡ ಏನು ಅಂತ ಮೆಚುರಿಟಿ ಡಿಸಿಷನ್ ತಗೊಳ್ತಾರೆ. ಬಟ್ ರಕ್ಷಿತಾ ಅವ್ರದ್ದು ಡಿಫ್ರೆಂಟ್. ಈಗ ರಕ್ಷಿತಾ ಬೀಂಗ್ ಯಾಕೆ ರಕ್ಷಿತಾ ಇಷ್ಟ ಆಗ್ತದೆ ಅಂದ್ರೆ ರಕ್ಷಿತಾ ಆತರ ಇರೋದಕ್ಕೆ ಜನಗಳಿಗೆ ಇಷ್ಟ ಆಗ್ತದೆ. ಕಾವ್ಯ ಯಾಕೆ ಜನಗಳಿಗೆ ಆತರ ಇಷ್ಟ ಆಗ್ತದೆ ಅಂತಂದ್ರೆ ಕಾವ್ಯ ಈಗ ರಕ್ಷಿತಾ ಆಗಕ್ಕೆ ಹೋಗಿ ರಕ್ಷಿತಾ ಕಾವ್ಯ ಆಗಕ್ಕೆ ಹೋದ್ರೆ ಯಾರು ಇಷ್ಟಪಡ್ತಾರೆ, ಯಾರು ಕೂಡ ಚೇಂಜ್ ಆಗಲ್ಲ. ಅಂಡ್ ಇವಾಗ 2ನೇ ಟಾಪಿಕ್ ಆಕ್ಚುಲಿ ಮೇಜರ್ ಟಾಪಿಕ್ ಮಾತಾಡಂಗಿದೆ, ರಘು ವರ್ಸಸ್ ಗಿಲ್ಲಿ. ಸೊ ಪಾಪ ಇಲ್ಲಿ ನಮ್ಗೆ ಆಕ್ಚುಲಿ ಗಿಲ್ಲಿನ ಲೈಕ್ ರಘುನ ನಿಜ ಟಾರ್ಗೆಟ್ ಮಾಡ್ತಾರೆ ಅಂತ ಒಂದು ಪರ್ಸ್ಪೆಕ್ಟಿವ್ ಅನ್ಸುತ್ತೆ. ಏನಂತಂದ್ರೆ ಲೈಕ್ ಒಂದು ಪ್ರಮೋಷನ್ ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ಆಕ್ಚುಲಿ ಅದು ತಪ್ಪಿದ್ದು ಯಾವುದು ಅಂತಂದ್ರೆ ಸ್ಟಿಕ್ಕರ್ ಎತ್ಕೊಂಬರುವಂತದ್ದು. ಲೈಕ್ ರಜತ್ ಅವರು ಎಲ್ಲ ತಂದ್ಬಿಟ್ಟಿದೆ ಬಿಡುಮಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಅದಾದ್ಮೇಲೆ ಲೈಕ್ ಅವ್ರು ಏನ್ ಹೇಳ್ತಾರೆ ಅಂತ ರಘು ಅದಕ್ಕೆ ಹೇಳೋದು, ಅವ್ನ ಲೈಕ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಒಳ್ಳೆ ಸೆಲೆಕ್ಟ್ ಮಾಡ್ಕೋಬೇಕಿತ್ತು ರಜತ್, ಈಗ ನೋಡ್ದ ಅಂತ ಅಂತಾರೆ. ಬಟ್ ಎಲ್ಲ ಟಾಸ್ಕ್ ಮುಗಿದ್ಮೇಲೆ ಹೇಳ್ತಾರೆ ಆಕ್ಚುಲಿ ಅದು ತಪ್ಪಿದ್ದು ರಜತ್ ಅವರು ಎಲ್ಲ ತಂದಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇಲ್ಲಿ ಗಿಲ್ಲಿಗೆ ಲೈಕ್ ಗುಬೆ ತೋರಿಸ್ತಾರೆ ರಘು ಅವರು. ಅದು ಒಂದು ಪಾಯಿಂಟ್. ಯಾಕಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಅಂತಂದ್ರೆ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅನ್ನೋ ಹತ್ರ ಎಲ್ಲ ಟೈಮ್ ಗಿಲ್ಲಿ ಅವ್ರು ತಪ್ಪು ಮಾಡಲ್ಲ. ಸಮ ಬೇರೆಯವರು ತಪ್ಪು ಮಾಡ್ತಾರೆ, ಅದು ಗಿಲ್ಲಿಗೆ ಹೋಗ್ತಾ ಇದೆ, ಗಿಲ್ಲಿಂದ ಹಾಕೊಂಡಿರೋದಕ್ಕೆ ಲೈಕ್ ತಪ್ಪಾಗಿದೆ ಅಂತ ಹೇಳ್ತಾರೆ. ಬಟ್ ರಘು ಅವ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದ್ರೆ ಅದೇ ಎಲ್ಲರೂ ತಪ್ಪು ಮಾಡ್ತಾರೆ. ಸೊ ದಟ್ ಅವರು ಕೂಡ ಲೈಕ್ ಒಂದ್ಸತಿ ತಪ್ಪು ಮಾಡಿದ್ರೆ ಮತ್ತೆ ರಿಪೀಟ್ ಮಾಡಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಅಂಡ್ ಇದಾದ್ಮೇಲೆ ಮೇಜರ್ ಅಂತಾನೆ ಹೇಳಿದ್ರೆ ಊಟದ ವಿಚಾರ. ಸೊ ಗೈಸ್ ಆಕ್ಚುಲಿ ಇದು ಎಪಿಸೋಡ್ ಅಲ್ಲಿ ಬಂದಿಲ್ಲ, ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ಲೈವ್ ಅಲ್ಲಿ ನಡೆದಂತ ಒಂದು ಘಟನೆ. ಆಕ್ಚುಲಿ ಅದು ತುಂಬಾ ವೈರಲ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಅದ್ರ ಬಗ್ಗೆ ಮಾತಾಡಿ ಒಂದು ಕ್ಲಾರಿಟಿ ಕೊಡಿ ಅಣ್ಣ, ಸಪ್ರೇಟ್ ವಿಡಿಯೋ ಮಾಡಿ ಅಂತಂದ್ರು. ಬಟ್ ಸಪ್ರೇಟ್ ವಿಡಿಯೋ ನೋಡುವ, ಇನ್ನೊಂದ್ಸತಿ ಮಾಡ್ತೀನಿ. ಬಟ್ ಇಲ್ಲೊಂದಷ್ಟು ಒಂದು ಮೇಜರ್ ಪಾಯಿಂಟ್ ನ ಮಾಡ್ತೀನಿ. ಐ ಥಿಂಕ್ ರಘು ಅವರು ಊಟದ ವಿಷಯ ಅಂತ ಬಂದಾಗ ಏನೋ ಮಾಡ್ಕೊಂಡ್ ಬಂದಿರ್ತಾರೆ, ಏನೋ ಏನ್ ಚಪಾತಿನೋ ಏನೋ ನನ್ಗೆ ಗೊತ್ತಿಲ್ಲ. ಅವ್ರು ಬಂದು ಕೈ ಹಾಕಕ್ಕೆ ಬರ್ತಾರೆ, ಅಣ್ಣ ನಂಗೂ ಕೊಡೋಣ ಅಂತ. ಕೊಡಲ್ಲ ಅವರು. ಏನೇ ಮಾಡಿದ್ರು ಆನ್ಸರ್ ಕೂಡ ರಿಟರ್ನ್ ಮಾಡಲ್ಲ, ಏನಣ್ಣ ಅಂತ. ಅದು ಆಕ್ಚುಲಿ ಅಲ್ಲಿ ನನಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಪರ್ಸನಲ್ ಆಗಿ ಯಾಕೆ ಬೇಜಾರಾಯಿತು ಅಂತಂದ್ರೆ ರಘು ಅಷ್ಟು ಮೆಚುರಿಟಿ ಪರ್ಸನ್. ನಮ್ಮ ಚಾನಲಲ್ಲೇ ಕುತ್ಕೊಂಡು ನಾವು ಅಷ್ಟು ಮೆಚುರಿಟಿ ಇದೆ ಅಂತೆಲ್ಲ ಮಾತಾಡಿರ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಆ ಊಟದ ವಿಚಾರ ಅಂತ ಬಂದಾಗ ನನ್ನ ಶತ್ರುಗಳಾದ್ರೂ ಕೂಡ ಅಟ್ಲೀಸ್ಟ್ ಊಟಕ್ಕೆ ಕೊಡ್ತೀನಿ, ಅದೊಂದು ಹ್ಯುಮ್ಯಾನಿಟಿ ಅಂತ ಇರಬೇಕಾಗಿತ್ತು. ಊಟ ಕೊಡದೇ ಇದ್ದಿದ್ದು ನನಗೆಲ್ಲೋ ನಿಜ ಪರ್ಸನಲ್ ಆಗಿ ಹರ್ಟ್ ಆಯ್ತು. ಅವ್ರೇನು ಫುಲ್ ಕಿತ್ಕೊಳಕ್ ಬಂದಿಲ್ಲ, ಟೇಸ್ಟ್ ಮಾಡ್ತೀನಿ ಅಂತ ಬಂದ್ರು. ಮೇ ಬಿ ಮಾಡಕ್ ಬಿಡ್ಬೇಕಾಗಿತ್ತು. ಅಷ್ಟು ಕ್ಲೋಸ್ ಫ್ರೆಂಡ್ಶಿಪ್. ಹೌದು ನಿಮ್ಗೆ ಹರ್ಟ್ ಆಗಿದೆ ಅಂತಂದಾಗ ನೀವು ಅಲ್ಲೇ ಕೂತ್ಕೊಂಡು ನೋಡಿ ಗಿಲ್ಲಿ ಈ ತರ ನನಗೆ ಮಾತಾಡಬೇಡ, ನಂಗೆ ಹರ್ಟ್ ಆಗುತ್ತೆ ಅಂತ ಸೀರಿಯಸ್ ಆಗಿ ಹೇಳಿದೆ. ಗಿಲ್ಲಿ ಆ ಒಂದು ಕಾಮಿಡಿನ ಅವರು ಕ್ರಾಸ್ ಮಾಡ್ತಾ ಇರ್ಲಿಲ್ಲ. ಇವ್ರು ಮಾತ್ರ ತಗೊಂಡೋಗಿ ಆ ಸ್ವಿಮ್ಮಿಂಗ್ ಪೂಲ್ ಗಳು ಹಾಕೋದು, ಗಡ್ಡ ಬೋಳ್ಸೋದು ಅವೆಲ್ಲ ಮಾಡ್ಬೋದಂತೆ, ಅದು ಕಾಮಿಡಿ ಅಂತೆ. ಅದೇ ಏನಾದ್ರು ಗಿಲ್ಲಿ ಅವ್ರು ಏನಾದ್ರು ಸ್ವಲ್ಪ ಬಾಡಿ ಬಗ್ಗೆ ಮಾತಾಡೋದು ಏನಾದ್ರು ಮಾಡೋದ್ ಬಗ್ಗೆ ಮಾಡಿದ್ರೆ ಅದು ಗಿಲ್ಲಿ ಇವ್ರ ಕಡೆಯಿಂದ ಒಂದು ಪರ್ಸ್ಪೆಕ್ಟಿವ್ ಆ ತರ ಒಂದು ಬರ್ತಾ ಇದೆ. ಐ ಥಿಂಕ್ ಅದು ತಪ್ಪಾಗುತ್ತೆ. ಅಂಡ್ ಇನ್ನೊಂದ್ ಕಡೆ ಸೊ ಮೇ ಬಿ ಗಿಲ್ಲಿಯವರು ಕೂಡ ಒಂದು ಸ್ವಲ್ಪ ಪರ್ಸನಲ್ ತೀರಾ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇವಾಗ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆದ್ರೂ ಕೂಡ ತೀರಾ ಇರಿಟೇಟ್ ಮಾಡ್ತಾರೆ. ಅವ್ರಿಗೆ ತಿನ್ಲೈನ್ ಇರುತ್ತೆ, ಅವರು ಇರಿಟೇಟ್ ಆದಾಗ ರಿಟರ್ನ್ ಅವರು ಆ ಕಡೆಯಿಂದ ಕೋಪ ಮಾಡ್ಕೊಳ್ಳೋದು ಇಲ್ಲಾಂದ್ರೆ ರಿಯಾಕ್ಷನ್ ಮಾಡೋದು ಬಂದೇ ಬರುತ್ತೆ. ಸೊ ಐ ಥಿಂಕ್ ಗಿಲ್ಲಿ ಅವ್ರು ಒಂದು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಂಡ್ರೆ ಮೇ ಬಿ ಇನ್ನೊಂಚೂರು ಮುಂದೆ ಫ್ಯೂಚರ್ ಅಲ್ಲಿ ಒಳ್ಳೇದಾಗುತ್ತೆ ನನಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಗಿಲ್ಲಿ ಸ್ವಲ್ಪ ಏನಾದ್ರು ಚೇಂಜ್ ಮಾಡ್ಕೊಳ್ಬೇಕಾ ಅವರ ಒಂದು ಬಿಹೇವಿಯರ್ ಅಲ್ಲಿ? ನಾಟ್ ಕಾಮಿಡಿ ಬಿಟ್ಬಿಡಿ ಅಂತ ಹೇಳ್ತಾರೆ, ಆಮೇಲೆ ಕಾಮಿಡಿ ಬಿಡ್ತದೆ ಅಂತ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಹೋಗ್ಬಿಡಿ. ಕಾಮಿಡಿ ಇರಬೇಕು. ಬಟ್ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಕೆಲವೊಂದು ತುಂಬಾ ತೀರಾ ಪೀಕ್ ಹೋಗ್ತಾರೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ನೆನ್ನೆ ಆಕ್ಚುಲಿ
ಕಡಕ್ ಮಾತ್ರ ರಜತ್ ಅಂತ ಬಿದ್ದು ನಗ್ತಾರೆ ಯಾರಿಗೆ ಅರ್ಶನ ಕುಂಕುಮ ಅಂತಿದ್ದು. ಅದು ಪರ್ಟಿಕ್ಯುಲರ್ ಹೇಳಿ ಅರ್ಶನ ಕುಂಕುಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಧ್ರುವಂದ್ ಬಗ್ಗೆ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ. ಇದಾದ್ಮೇಲೆ ಲೈಕ್ ಲಾಸ್ಟ್ ಅಲ್ಲಿ ಕಳಪೆಗೆ ಬರ್ತೀವಿ, ಕಳಪೆಗೆ ಆಮೇಲೆ ಬರ್ತೀವಿ. ಕಳಪೆ ಕೊಡ್ಬೇಕಾದ್ರು ಕೂಡ ಲೈಕ್ ಅಲ್ಲಿ ರಘು ಅವರು ಸೊ ದಟ್ ಹೋಗಿ ನೋಡ್ಕೊಳ್ಳಿಲ್ಲ ಅವ್ರನ್ನ, ಅಂದ್ರೆ ಜೈಲ್ ಹತ್ರ ಹೋಗ್ಲಿಲ್ಲ. ನಾನು ಹೋಗ್ಬೇಕಾದ್ರೆ ನೋಡ್ಕೊತೀನಿ ಬಿಡು ಆಮೇಲೆ ಅಂತ ಹೇಳ್ತಾರೆ. ಬಟ್ ಅಂದ್ರೆ ಅವ್ರು ಅವಾಗ ರೀಸನ್ ಕೊಡ್ತಾರೆ, ಅಂದ್ರೆ 108 ಜನ ನೋಡ್ತಾರೆ, ಅಂದ್ರೆ ಕೋಟಿ ಜನ ನೋಡ್ತಾ ಇರ್ತಾರೆ. ನಮ್ಮ ಲೈಕ್ ಅಂದ್ರೆ ನಮ್ಮ ಕಲರ್ ಬಗ್ಗೆ ಮಾತಾಡೋದಾಗ್ಲಿ, ಬಾಡಿ ಬಗ್ಗೆ ಮಾತಾಡೋದಾಗ, ಅವಮಾನ ಮಾಡಿದಾಗ ಎಷ್ಟೋ ಜನ ನೋಡ್ತಾರೆ. 4 ಜನ 3 ಜನ ಅಂದ್ರೆ ಇದು ಎಲ್ಲರ ಮೇಲೆ ಲೈಕ್ ಅವಮಾನ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ವ್ಯಕ್ತಿತ್ವದಲ್ಲಿ ಬಗ್ಗೆನೇ ಒಂದು ಕ್ವಶನ್ ಮೂಡುತ್ತೆ. ಅವ್ರು ಏನ್ ಕ್ವಶನ್ ಹಾಕ್ತಾರೆ ಅಂತಂದ್ರೆ ಗಿಲ್ಲಿ ನಟ ಇಲ್ಲಿ ಹೆಂಗಿರ್ತಾನೋ ಆಚೆ ಕಡೆ ಅದೇ ರೀತಿ ಇರ್ತಾನ, ಇದೇ ತರ ಸರ್ಕ್ಯಾಸಿಸಮ್ ಆಗಿ ಆಚೆ ಕಡೆ ಈ ತರ ಇದ್ರೆ ತಲೆ ಮೇಲೆ ಹೊಡೆದು ಕಳಿಸ್ತಾರೆ ಅಂತ ಹೇಳ್ತಾರೆ. ಅದಂಗೆ ಇವ್ರಿಗೆ ಗೊತ್ತು ಆಚೆ ಕಡೆ ಹಿಂಗೆ ಅವ್ರ ಫ್ರೆಂಡ್ಸ್ ಆಕ್ಚುಲಿ ತುಂಬಾ ಜನ ನನ್ನ ಕಮೆಂಟ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಅವರ ಫ್ರೆಂಡ್ಸ್ ಗಳಿದ್ದಾರೆ, ಅವ್ರ ಊರವ್ರು ಕೂಡ ಇದ್ದಾರೆ, ಅವರು ಕೂಡ ಕಮೆಂಟ್ ಹಾಕಿದ್ದಾರೆ ಅಂತಂದ್ರೆ ಅಣ್ಣ ನಾನು ಗಿಲ್ಲಿನ ನೋಡಿದೀನಿ. ಸೊ ಐ ಥಿಂಕ್ ಅವರೇ ನೋಡಿ ಅಣ್ಣ ನಾನು ಗಿಲ್ಲಿನ ಹತ್ರ ಇರೋದು ನೋಡಿದೀನಿ ಅಣ್ಣ, ನನ್ನ ಫ್ರೆಂಡ್ಸ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದಾಗ ನಾನು ಅಗ್ರಿ ಮಾಡ್ಬೇಕಾಗುತ್ತೆ ಗುರು. ಯಾಕೆ ನೋಡಿ ಆಲ್ಮೋಸ್ಟ್ ಅವ್ರ ಫ್ರೆಂಡ್ಸ್ ಜೊತೆ ಹೆಂಗಿರ್ತಾರೋ ರಿಯಾಲಿಟಿಲಿ ಅದೇ ತರನೇ ಇರ್ತಾರೆ. ಐ ಥಿಂಕ್ ಆಲ್ಮೋಸ್ಟ್ ಎಲ್ಲಾ ತರ ಇರಕ್ಕಾಗಲ್ಲ ಅಂದ್ರೂ ಅಲ್ಲಿ 70% ಮ್ಯಾಚ್ ಆಗ್ತಾ ಇದೆಯಾ ಬಿಗ್ ಬಾಸ್ ಮನೆಯಲ್ಲಿ. ಅಪ್ಪ ಅಮ್ಮನ ಹೇಳ್ತಾರೆ, ಡಿ.ಕೆ ಶೋ ಬಂದು ಹೇಳ್ತಾರೆ, ಅಯ್ಯೋ ತರ್ಲೆ ನಮ್ಮ ಹುಟ್ಟದಾಗಿಂದನೂ ಬರೀ ಹಿಂಗೆ ಮಾಡ್ಕೊಂಡ್ ಬಂದ್ಬಿಟ್ಟು ಅಂತ ಅವರೇ ಹೇಳ್ತಾರೆ. ಬಟ್ ಹಂಗಂತ ಅಂದ್ಮೇಲೆ ಅವ್ರು ಏನಿದ್ರು ಅದೇ ವ್ಯಕ್ತಿತ್ವ ಇಲ್ಲಿ ಬಿಗ್ ಬಾಸ್ ಮನೆ ಅಂತಾನೆ ಇರೋದು. ಅದ್ರಲ್ಲಿ ಪಾಪ ರಕ್ಷಿತಾ ಪುಟ್ಟಿ ಅದನ್ನ ಅದಕ್ಕೆ ಕನ್ವೆ ಮಾಡಕ್ ಹೋಗ್ತಾರೆ. ಪಾಪ ಅವ್ರು ಇರೋದೇ ಹಂಗಲ್ಲ, ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ, ಆಕ್ಚುಲಿ ನನ್ಗೆ ಇಷ್ಟ ಆಗ್ತದೆ ಅಂತ ಎಲ್ಲ ಹೇಳ್ತಾರೆ. ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು ಇವ್ರು ಏನಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಏನೇ ನೀವು ಜಗಳಾಡಿ ನಾಮಿನೇಷನ್ ಸೀಸನ್ಗಳಿಗೆ ಕಿತ್ಲಾಡಿ, ಬಟ್ ಎಂಡ್ ಆಫ್ ದ ಡೇ ನೀವು ಒಂದ್ ಸ್ವಲ್ಪ ಹ್ಯುಮ್ಯಾನಿಟಿನ ಕೂಡ ಮೇಂಟೈನ್ ಮಾಡ್ಬೇಕಾಗತ್ತೆ. ರಘು ಅವ್ರು ಎಲ್ಲಾ ಕಡೆನೂ ಸರಿ ಇದ್ದಾರೆ, ಬಟ್ ಎಲ್ಲೋ ಒಂದ್ ಕಡೆ ಇವಾಗ ಸ್ವಲ್ಪ ಮೇ ಬಿ ಅವ್ರಿಗೂ ಹರ್ಟ್ ಆಗಿದ್ದಂತ ಆತರ ಮಾಡ್ತಾ ಇರೋದು ಮೇ ಬಿ ನನಗೂ ಒಂದ್ ಸ್ವಲ್ಪ ತಪ್ಪಂತ ಅನಿಸು. ಪರ್ಸನಲ್ ಆಗಿ ಆತರ ಮಾತಾಡಬಾರ್ದಾಗಿತ್ತು. ಬಟ್ ನೀವೇ ಅದೇ ಹೇಳಿದ್ನಲ್ಲ, ಗಿಲ್ಲಿ ಅವ್ರು ಏನಾದ್ರು ಅದನ್ನ ಅರ್ಥ ಮಾಡ್ಕೊಂಡು ಓಕೆ ರಘು ಅಣ್ಣಂಗೆ ಹಿಂಗ್ ಹರ್ಟ್ ಆಗೈತಲ್ಲ, ಅವ್ರು ಈಗ ಕುಚಿಕು ಅಂತ ಏನ್ ಹೇಳ್ತಾರೆ ಗೊತ್ತಾ, ಅವ್ರು ಹರ್ಟ್ ಆಗೈತೆ ಅಣ್ಣ ಸಾರಿ ಕಣ ಹಂಗ್ ಮಾಡಬಾರ್ದಾಗಿತ್ತು, ಇನ್ಮೇಲೆ ಹತ್ರ ಮಾತಾಡೋಣ ಅಂತ ಮೇ ಬಿ ಹೇಳಿದ್ರೆ ಮೇ ಬಿ ನೋಡೋಣ ಒಂದಾಗುವುದೇನೋ ಕಾದು ನೋಡುವ. ಬಟ್ ಅದು ಈಗ ಮೇಜರ್ ಟಾಪಿಕ್ ಕಳಪೆ ಬಗ್ಗೆ ಬರ್ತೀರಿ. ಇವ್ರ ಮನೆಯಲ್ಲಿ ಇರೋರ್ಗೆಲ್ಲ ಕಳಪೆ ಕೊಡಕ್ ಬರಲ್ಲ ಅಂತ ಫಸ್ಟ್ ಆಫ್ ಆಲ್ ನಾನ್ ಕಳಪೆ ಕೊಡ್ತಾ ಇದೀನಿ. ಏನ್ ಗುರು ನೀವು ರೀಸನ್ಸ್ ನಾವು ಕಾಮಿಡಿ ಮಾಡ್ತಾನೆ, ತೇಜೋವಧೆ ಮಾಡ್ತಾರೆ, ಕೆಳಗಾಕ್ ಮಾತಾಡ್ತಾನೆ, ಇದೇ ಇಲ್ಲ ಬರೀ ಗಿಲ್ಲಿ ಕೊಟ್ಟರೆ ಇದೇ ರೀಸನ್ ಇಟ್ಕೊಂಡು ಕೊಡ್ತಾರೆ. ಇಲ್ಲಿ ಒಬ್ರಲ್ಲ ಇಬ್ರು ಎಲ್ಲರೂ ಹಂಗೆ ಬಂದು ಕೊಡ್ತಾರಲ್ರಿ. ಯಾರು ಕರೆಕ್ಟ್ ಆಗಿರೋ ವ್ಯಾಲಿಡ್ ರೀಸನ್ ಕೊಡ್ರಿ, ಏನ್ ಮಾಡಿದ್ದೀರಿ, ಸರಿ ಯಾವ್ದು ತಪ್ಪೆ ಯಾವುದು. ಬಿಗ್ ಬಾಸ್ ಅಲ್ಲಿ ನಾಮಿನೇಷನ್ ಮಾಡ್ಬೇಕಾದ್ರೂ ಅಷ್ಟೇ ಲೈಕ್ ಒಳ್ಳೆದು ಏನು ಹೇಳ್ಬಾರ್ದ ಮಾತನ್ನ ಆ ರೀಸನ್ಗಳನ್ನ ಕೊಡ್ತಾರೆ. ಇಲ್ಲಿ ಸಿಲ್ಲಿ ರೀಸನ್ಗಳನ್ನ ಕೊಡ್ತಾರೆ. ಈಗ ಪ್ರತಿ ವೀಕೂನು ಅದೇ ಆಗೋಯ್ತು, ಅವ್ನು ಕಾಮಿಡಿ ಮಾಡ್ತಾನೆ, ಅವನು ಮನೆ ಕೆಲಸ ಮಾಡಲ್ಲ, ಮನೆ ಬಿಟ್ಟು ಬೇರೆ ಮುಂದೆ ಬನ್ನಿ ಗುರು. ಆಕ್ಚುಲಿ ಏನ್ ಗೊತ್ತಾ, ಇವಾಗ ಇನ್ ಕೇಸ್ ಏನಾದ್ರು ಗಿಲ್ಲಿ ಇಂಪ್ರೂವ್ಮೆಂಟ್ ಆಗಿ ಕಾಮಿಡಿ ಮಾಡೋದು ನಿಲ್ಸಿದ್ರು ಅದನ್ನು ಬೇಕಾದ್ರೆ ನಾಮಿನೇಷನ್ ರೀಸನ್ಸ್ ಕೊಡ್ತಾರೆ. ಗಿಲ್ಲಿ ಏನು ಮಾಡ್ತಾರ, ಸೈಲೆಂಟ್ ಆಗಿದ್ದಾನೆ, ಕಾಮಿಡಿ ಮಾಡ್ತಾರ ಅಂತ. ಗುರು ಅವ್ರಿಗೆ ಹಿಂಗಿದ್ರು ಪ್ರಾಬ್ಲಮ್, ಹಿಂಗಿದ್ರು ಪ್ರಾಬ್ಲಮ್. ರಕ್ಷಿತ್ ಅವ್ರದ್ದು ಅಷ್ಟೇ ಪಾಪ, ಹಿಂಗಿದ್ರು ಪ್ರಾಬ್ಲಮ್, ಸೈಲೆಂಟ್ ಆಗಿದ್ರು ಪ್ರಾಬ್ಲಮ್, ಜಗಳ ಆಡೋದು ಪ್ರಾಬ್ಲಮ್. ನಿಮ್ಗೆ ಅರ್ಥ ಆಗ್ತಾರೆ ಮನೆ ಒಳಗಡೆ ರೀಸನ್ಸ್ ಕೊಡ್ಬೇಕಾಗಿರೋದು ಅದನ್ನೆಲ್ಲ. ನೀವು ಆಟದ ವೈಖರಿ ಯಾವ ತರ ಆಡ್ತಾ ಇದ್ದಾನೆ, ಯಾರಿಗಾದ್ರೂ ಪರ್ಸನಲ್ ಆಗಿ ಈಗ ನೋಡಿ ಫಾರ್ ಎಕ್ಸಾಂಪಲ್ ಬರ್ತೀನಿ, ಪರ್ಸನಲ್ ಹರ್ಟ್ ಅಂತ ಏನು ಅಂತ ಆಮೇಲೆ ಹೇಳ್ತೀನಿ ಓಕೆನಾ. ಈಗ ಒಂದಷ್ಟು ಜನ ಬರ್ತಾರೆ ಬರೀ ಅದೇ ರೀಸನ್ಸ್ ಕೊಡ್ತಾರೆ, ಎಷ್ಟು ಸರಿ ಗೈಸ್ ನಿಮ್ಗೆ ಅನ್ಸುತ್ತಾ ಗಿಲ್ಲಿ ಅವರು ಆಕ್ಚುಲಿ ಲೈಕ್ ಈ ತರ ಕಾಮಿಡಿ ಬಿಟ್ಟು ನಾರ್ಮಲ್ ಅವತಾರಕ್ಕೆ ಬಂದ್ರೆ ಅವ್ರು ಇವ್ರಿಗೆ ಮರ್ಯಾದೆ ಕೊಡ್ತಾರೆ, ಚೇಂಜ್ ಆಗ್ಬಿಟ್ರೆ ಗಿಲ್ಲಿ ನಾವು ನೋಡಕ್ ಮಜಾ ಇರುತ್ತೆ. ಆಯ್ತು ಆಕ್ಚುಲಿ ನಾವು ವ್ಯೂವರ್ ಆಗಿ ಯೋಚನೆ ಮಾಡ, ರಿವ್ಯೂವರ್ ಆಗಿ ಬೇಡ, ನಾನು ಬಿಟ್ಬಿಡ್ತೀನಿ. ಇವಾಗ ವ್ಯೂವರ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಗೆ ವ್ಯೂವರ್ ಆಗಿ ನೋಡ್ತಾ ಇದೀರಾ ಅಂತಂದ್ರೆ ಗಿಲ್ಲಿ ಕಾಮಿಡಿ ಮಾಡಿದ್ರೆ ನೀವು ಬಿಗ್ ಬಾಸ್ ನೋಡಕ್ ಆಗುತ್ತಾ, ಮಜಾ ಬರುತ್ತಾ, ಕಮೆಂಟ್ ಮಾಡಿ ಓಕೆನಾ. ಸೊ ಗೈಸ್ ಆಕ್ಚುಲಿ ಅದೇ ನೀವು ಅರ್ಥ ಮಾಡ್ಕೊಳ್ಳಿ. ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈಗ ಇವ್ರದ್ದೊಂದು ಬರುತ್ತೆ, ಅದು ಚೈತ್ರ ಕುಂದಾಪುರ ಅವ್ರದ್ದು. ನೆನೆ ಹಾಕೊಂಡು ರುಬ್ಬಿರೋರು ಎಲ್ಲಡ್ಕೆ ಎಲ್ಲ ಹಾಕೊಂಡು ರೆಡಿ ಆಗಿದ್ರು. ಗಿಲ್ಲಿ ಅವರು ಏನ್ ಮಾಡ್ಬೇಕು, ನಿಂಗೆ ಬ್ಯಾಂಟರ್ ಕೊಡ್ಬೇಕು ಸಂಧಾನ ಮಾಡ್ಕೊಂಡ್ರು. ಅದಕ್ಕೆ ರೀಸನ್ ಏನ್ ಕೊಡ್ತಾರೆ ಅಂತಂದ್ರೆ, ನಾನು ವೀಕೆಂಡ್ ಅಲ್ಲಿ ನೀನು ಅಜ್ಜಿ ಅಂತ ಹೇಳ್ತೀಯ, ಒಂದು ವಯಸ್ಸಿಗೆ ಮರ್ಯಾದೆ ಇರ್ಲಿ, ಯಾಕಂದ್ರೆ ನನ್ನ ತಂದೆ ತಾಯಿಗಳು ನೋಡ್ತಾ ಇರ್ತಾರೆ, ನನ್ಗೆ ಹರ್ಟ್ ಮಾಡಿದೆ ನೀನು ಅಂತ. ಮೇಡಮ್ ನಿಮ್ಗೆ ಅವ್ರು ಹೇಳಿದ್ದು ನಿಮ್ಮ ಮುಖ ನೋಡ್ಬಿಟ್ಟು ಅಜ್ಜಿ ಅಂತ ಹೇಳಿದ, ನಿಮ್ಮ ವಾಯ್ಸ್ ನೋಡಿ ಅಜ್ಜಿ ಇದೆ ಅಂತ ಹೇಳ್ತಾ ಇರೋದು ಓಕೆನಾ. ಮಲ್ಲಮ್ಮ ಅಂತ ಹೇಳಿದ ರೀಸನ್ ಬಂದ್ಬಿಟ್ಟು ನಿಮ್ಮ ವಾಯ್ಸ್ ನ ನೋಡಿ ಆಕ್ಚುಲಿ, ಅದನ್ನ ಬಿಟ್ಟು ನಿಮ್ಮ ಫೇಸ್ಗೆ ಅವಮಾನ ಮಾಡ್ಲಿ. ಅಂಡ್ ಮೋರ್ ಓವರ್ ಅದು ಸ್ಯಾಟರ್ಡೇ ಅಲ್ಲ ಫಂಡೇ ಅಂತಂದ್ರೆ ಕಾಮಿಡಿ ಮಾಡಕ್ಕೆ ಸುದೀಪ್ ಸರ್ ಅದನ್ನ ಬಿಟ್ಟಿದ್ದು, ನೀವು ಅಲ್ಲೇ ಹೇಳ್ಬೇಕು. ಇವಾಗ ಅಂಡ್ ಮೋರ್ ಓವರ್ ಫೋನ್ ಬಂದಿದೆ ಯಾಕೆಂದ್ರೆ ಫ್ರೆಂಡ್ಲಿ ಬ್ಯಾಂಟರ್ ತರ ಅದಿತ್ತು ಅಲ್ವಾ. ಇವ್ರು ನೀವು ಮಾತಾಡಿಲ್ವಾ ಹಂಗಾರೆ, ಅಕ್ಕ ನಿಮ್ಮ ಇವ್ರನ್ನ ತಮ್ಮನ್ನ ಕಳಿಸ್ಬಿಡ್ತೀವಿ ಅಕ್ಕ, ಹೆಂಗೆ ಕಣಕ ಹಿಂಗೆ ಕಣಕ ನೀವು ಮಾತಾಡಿಲ್ಲ ಅಂದ್ರೆ ಚೈತ್ರ ಕುಂದಾಪುರ ಅವ್ರೆ ಅವತ್ತು. ನೀವು ಅವತ್ತು ಹೇಳ್ಬೇಕಿತ್ರಿ, ಹಂಗತ್ತ ನನ್ ಬಗ್ಗೆ ನೀನ್ ಕಾಮಿಡಿ ಮಾಡ್ಬೇಡ ಅಂತ ಸುದೀಪ್ ಸರ್ ಮುಂದೆ ಹೇಳ್ಬೇಕಿತ್ತು. ಅವತ್ತೆಲ್ಲ ಸುಮ್ಮನೆ ಇದ್ರಿ ತಾನೆ. ಅದಾದ್ಮೇಲೆ ಲೈಕ್ ಅವ್ರು ಹೋಗ್ಬಿಟ್ಟು ಏನೋ ಕೇಳ್ಕೊಂಡಿರುತ್ತೆ, ನನಗೆ ರೆಸ್ಪೆಕ್ಟ್ ಕೊಡು ಹಂಗೆ ಅಂತ. ನೀವು ರೆಸ್ಪೆಕ್ಟ್ ಕೊಡು ಅಂತ ಕೇಳೋ ವೇ ಇರುತ್ತೆ ಗೊತ್ತಾ, ಅದು ಬೇರೆ ತರ ಟೋನ್ ಇರುತ್ತೆ. ರೆಸ್ಪೆಕ್ಟ್ ಕೊಡ ಕಾಮಿಡಿ ಹಿಂಗಂದ್ರೆ ಯಾರು ಕೇಳಬೇಕು. ಇವತ್ತು ಹೆಂಗ್ ಸೀರಿಯಸ್ ಆಗಿ ಹೇಳಿದ್ರು ನೀವು, ಅದೇ ರೀತಿ ನೋಡಪ್ಪ ನೀನ್ ನಂಗೆ ಹೇಳ್ಬೇಡ,
ನನಗೆ ಸರಿ ಹೋಗಲ್ಲ. ಧನುಷ್ ಅವ್ರು ಅವತ್ತು ಹೆಂಗೆ ಲೈಕ್ ಗಿಲ್ಲಿ ಅವ್ರಿಗೆ ಹೇಳೋದು ನೀನು ನನ್ನ ಹತ್ರ ಕಾಮಿಡಿ ಮಾಡ್ಬೇಡಪ್ಪ ಅಂತ ಹೇಳ್ಬಿಟ್ಟು ಅದಾಗೇ ಬಿಡಿ, ಬೆಜನ್ ಸತಿ ಕಾಮಿಡಿ ಮಾಡಿದ್ದಾರೆ ಇವರೆಲ್ಲ, ಓಕೆ ಅವರು ಕೂಡ ಲೈಕ್ ಕಾಮಿಡಿ ಮಾಡಿದ್ರೆ ನಕ್ಕಿದ್ದಾರೆ. ಆದರೆ ಈ ಸೀರಿಯಸ್ ಆಗಿ ಹೇಳ್ಬೇಕಪ್ಪ, ಸೀರಿಯಸ್ ಆಗಿ ನೀನು ಹತ್ರ ನೀನು ಏನು ಕೇಳಬೇಡ, ನೀನೇನು ಮಾತಾಡ್ಸ್ಬೇಡ ನನಗೆ ಅಂತಿದ್ರೆ ಅವ್ರು ಗಿಲ್ಲಿ ಅವ್ರು ಚಿಂತೆಗೆ ಅವ್ರು ತಂಟೆಗೆ ಹೋಗ್ತಿರ್ಲಿಲ್ಲ. ಅದೆಲ್ಲ ಹೇಳ್ದೇನೆ ನೀವು ಕಾಮಿಡಿಯಾಗಿ ಹೇಳ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಾಳ್ಪೆ ಕೊಡ್ಬೇಕಾರೆ ಹಿಂಗೆ ಕಾಮಿಡಿ ಹಿಂಗೆ ಕಾಮಿಡಿ ಬಿಟ್ರಪ್ಪ, ಅವು ಬೇರೆ ಹೇಳ್ರಪ್ಪ, ರೀಸನ್ಗಳು ಕೊಟ್ಟರು, ಏನಾದ್ರು ಲೈಕ್ ಏನಾದ್ರು ಹಿಂದೆ ಒಂದು ಮುಂದೆ ಒಂದು ಮಾತಾಡಿದ್ದಾನ, ಟಾಸ್ಕಲ್ಲಿ ಏನಲ್ಲ, ಟಾಸ್ಕ್ಗಳು ಕೂಡ ನನ್ನ ಪ್ರಕಾರ ಈ ವಾರ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಯಾಕಂದರೆ ಫೈನಲ್ ತನಕ ಹೋಗೋದು ಅಷ್ಟು ಸುಲಭದ ಮಾತೇ ಅಲ್ಲ. ಸೊ ಟಾಸ್ಕು ಆಡಿದ್ದಾರೆ, ಅದನ್ನ ಬಿಟ್ಟು ಬೇರೆ ಕೊಡಬೇಕು. ಯಾಕೆ ಅಲ್ಲ ನಾನು ಕೇಳ್ತೀವಿ, ಒಬ್ಬನ ಯಾರ ಕೊಟ್ಟರೆ ತಗೋ ಎಲ್ಲ ಬಂದು ಮಕ್ಕ ಅವ್ರಿಗೆ ಹಾಕ್ಬಿಡ್ತಾರೆ, ಯಾರು ಉತ್ತಮ ಕೊಟ್ಟರೆ ಎಲ್ಲ ತಗೋ ಅವ್ನಿಗೆ ಹಾಕ್ಬಿಡ್ತಾರೆ. ಈ ಒಂದು ಬೇರೆ ಬೇರೆ ನೋಡ್ರಪ್ಪ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ನೋಡ್ರಿ, ಬೇರೆ ಬೇರೆ ಒಂದು ಆಯಾಮದಲ್ಲಿ ನೋಡ್ಬಿಟ್ಟು ಥಿಂಕ್ ಮಾಡಿ ಆಮೇಲೆ ಅಲ್ಲಿ ಕಳಪೆ ಉತ್ತಮನ ಕೊಡೋಕೆ ಟ್ರೈ ಮಾಡಿ ಗೈಸ್. ನನ್ನ ಪ್ರಕಾರ ಇದಕ್ಕೆ ಸುದೀಪ್ ಸರ್ ಈ ಒಂದು ಎಪಿಸೋಡಲ್ಲಿ, ಅದು ಇವತ್ತಿನ ಎಪಿಸೋಡಲ್ಲಿ ಮೇಜರ್ ಆಗಿ ಕ್ಲಾಸ್ ತಗೋಬೇಕಾದ್ರೆ ಮನೆ ಜನಕ್ಕೆಲ್ಲ ಇದಕ್ಕೆ ನನ್ನ ಪ್ರಕಾರ, ಓಕೆನಾ? ಹೌದು. ಸೊ ಅದೇ ಸೀರಿಯಸ್ ಆಗಿರ್ಬೇಕು, ಕಾಮಿಡಿ ಇರಬೇಕಾದ್ರೆ ಕಾಮಿಡಿ ಇರಬೇಕು. ಐ ಥಿಂಕ್ ಗಿಲ್ಲಿ ಅವ್ರದ್ದು ಒಂದು 10% ತಪ್ಪಿದೆ, ಮನೆಯವ್ರದ್ದೆಲ್ಲ 90% ತಪ್ಪಿದೆ. ಅದನ್ನೇ ಈಗ ಅಂತ ಹೇಳ್ತಾ ಇತ್ತು. ಗೈಸ್ ಏನಿಸ್ತು ಈ ವಿಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಮೇಜರ್ ಟಾಪಿಕ್ಸ್ ಯಾವ್ದಾದ್ರು ಡಿಸ್ಕಸ್ ಆಗಬೇಕು ಅದು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಗಿಲ್ಲಿ ಅವ್ರ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ, ಓಕೆನಾ? ಸೊ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ನೇನು 50,000 ಅಷ್ಟೇ, ಲೈಕ್ ಇನ್ನೊಂದು 1,000 ಆಯಿತು ಅಂದರೆ 50,000 ಕಂಪ್ಲೀಟ್ ಆಗುತ್ತೆ. ನೀನು ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.